नमस्कार, मैं हूं शिवानी और आप देख रहे हैं बीजापुर एक्सप्रेस। चलिए बढ़ते हैं खबर की ओर। माननीय लेजिस्लेटिव काउंसिलिंग मेंबर माननीय श्री सुनील गौड़ा बी पाटिल की लीडरशिप में विजयपुरा डिस्ट्रिक्ट कांग्रेस के कैंपेन कमेटी के चेयरमैन श्री सरफराज मिर्डे ने टिकोटा और बबलेश्वर ब्लॉक कमेटी के प्रेसिडेंट और बबलेश्वर कॉन्स्टिट्यूएंसी के मेंबर को अपॉइंटमेंट ऑर्डर दिए। इस मौके पर उन्होंने सभी मेंबर को कांग्रेस पार्टी गवर्नमेंट की दी गई 5 गारंटी पर बूथ लेवल पर कैंपेन करने के लिए गाइड किया। विजयपुरा डिस्ट्रिक्ट के इंचार्ज मिनिस्टर श्री एम.बी. पाटिल ने कहा कि उन्होंने विजयपुरा डिस्ट्रिक्ट में इंडस्ट्रीज लाई हैं और रोजगार पैदा किया है। इस मौके पर डिस्ट्रिक्ट कांग्रेस कमेटी के जनरल सेक्रेटरी एम मुल्ला, कैंपेन कमेटी के डिस्ट्रिक्ट ट्रेजरर सुंदर पाल राठौड़, अकबर गोगाविन मौजूद थे। समिति वतीಯಿಂದ ನಮ್ಮ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದಂಥ ಸರ್ಫರಾಜ್ ಮಿರ್ದೆ ಅವರ ನೇತೃತ್ವದಲ್ಲಿ ಇವತ್ತು ಬೇರೆ ಬೇರೆ ಘಟಕದ ಒಂದು ನೇಮಕಾತಿ ಆದೇಶವನ್ನು ಮಾಡಿ ಆ ಆದೇಶ ಪ್ರತಿಗಳನ್ನು ಅವರವರಿಗೆ ಹಸ್ತಾಂತರ ಮಾಡುವ ಕಾರ್ಯಕ್ರಮ ಇವತ್ತು ಮಾಡಿದ್ವಿ। ಮುಂದೆ ಬರುವ ದಿನಮಾನಗಳಲ್ಲಿ ಈ ಪ್ರಚಾರ ಸಮಿತಿಯಿಂದ ಮಿರ್ದೇವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾದಲ್ಲಿ ಏನು ನಮ್ಮ ಪಕ್ಷದ ಏನು ಪಂಚ ಯೋಜನೆಗಳದಾವು, ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವ ಮತ್ತು ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ M.B. ಪಾಟೀಲ್ ಅವರ ಒಂದು ಮಾರ್ಗದರ್ಶನದಾಗ ಮತ್ತು ನಮ್ಮ ಸರ್ಕಾರ ಮಾಡಿದಂಥ ಸಾಧನೆಗಳು ಜನರಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಪ್ರಚಾರ ಸಮಿತಿಯಿಂದ ಮಾಡ್ತಾರೆ। ಮತ್ತು ತಳಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಒಂದು ಸಂಘಟನಾ ಕಾರ್ಯಕ್ರಮ ಕೂಡ ಇಡೀ ಜಿಲ್ಲೆಯಲ್ಲಿ 8 ಕ್ಷೇತ್ರದಲ್ಲಿ ಅವರು ಹಮ್ಮಿಕೊಂಡು ಬರುವ ದಿನಮಾನಗಳಲ್ಲಿ ನಮ್ಮ ಪಕ್ಷ ಒಂದು ಬಲವರ್ಧನೆಗೆ ಒಂದು ಭಾಳ ದಿಟ್ಟ ಹೆಜ್ಜೆಯನ್ನು ಇಟ್ಟು ಅದೊಂದು ಕೆಲಸ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ ಅವರು ಒಂದು ಭರವಸೆಯನ್ನು ಕೊಟ್ಟಾರ। ಆ ನಿಟ್ಟಿನಲ್ಲಿ ಎಲ್ಲ ಇವತ್ತೇನು ಪದಾಧಿಕಾರಿಗಳನ್ನ ನೇಮಕ ಮಾಡ್ಯಾರ ಅವರು ಕೂಡ ತಾವು ತಮ್ಮ ಗ್ರಾಮಗಳಲ್ಲಿ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಿ ನಮ್ಮ ಸರ್ಕಾರ ಕೊಟ್ಟಂಥ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸ, ಮುಟ್ಟಿಸುವಂಥ ಕೆಲಸ ಮಾಡಿ ಬರೋ ದಿನಮಾನಗಳಲ್ಲಿ ಮುಂದೆ ನಮ್ಮ ಗ್ರಾಮ ಪಂಚಾಯತಿ ಬರ್ಬೋದು, ಜಿಲ್ಲಾ ಪಂಚಾಯತಿ ಬರ್ಬೋದು, ಅಥವಾ ನಮ್ಮ ತಾಲೂಕು ಪಂಚಾಯತಿ ಚುನಾವಣೆ ಬರ್ತಾವೆ। ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಹೆಚ್ಚಿನ ಅಭ್ಯರ್ಥಿಗಳನ್ನು ಗೆಲ್ಲುವಂಗೆ ನಮ್ಮ ಈ ಪ್ರಚಾರ ಸಮಿತಿ ಎಲ್ಲ ಪದಾಧಿಕಾರಿಗಳು ತಾವು ದುಡಿಬೇಕಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೇನೆ। सरफराज मिर्दे ಬಿಜಾಪುರ ಕಾಂಗ್ರೆಸ್ ಜಿಲ್ಲಾ ಪ್ರಚಾರ ಸಮಿತಿ ಜಿಲ್ಲಾ ಅಧ್ಯಕ್ಷ। ಇವತ್ತು ಬಿಜಾಪುರ ಪ್ರಚಾರ ಸಮಿತಿಯ ಜಿಲ್ಲಾದ ಬಬಲೇಶ್ವರ ಕ್ಷೇತ್ರದಾದ ತಿಕೋಟಾ ಮತ್ತು ಬಬಲೇಶ್ವರ ಬ್ಲಾಕಿನ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶವನ್ನು ಕೊಡುವ ಕಾರ್ಯಕ್ರಮವನ್ನು ಮಾನ್ಯ ಶ್ರೀ ಸುನೀಲ್ ಗೌಡ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಅವರ ಕಚೇರಿಯಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ। ನಮ್ಮ ಸರ್ಕಾರದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ಮತ್ತು DK ಶಿವಕುಮಾರ್ ಸರ್ ಅವರು ಮತ್ತು ನಮ್ಮ ಉಸ್ತುವಾರಿ ಬಿಜಾಪುರ ಸಚಿವರಾದ ಮಾನ್ಯ ಶ್ರೀ M.B. ಪಾಟೀಲ್ ಸಾಹೇಬರು ಮತ್ತು ನಮ್ಮ ಪ್ರಚಾರ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಶ್ರೀ ವಿನಯ್ ಕುಮಾರ್ ಸೋರ್ಕಿಜಿಯವರು, ಮಾನ್ಯ ಶ್ರೀ ಬಿಜಾಪುರ ಜಿಲ್ಲಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಲೋಣಿ ಸರ್ ಅವರ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ನಮ್ಮ ಜಿಲ್ಲೆಯ ಮುಖ್ಯ ಸಂಯೋಜಕರಾದ ಶರಣಪ್ಪ ಕೊಟಗಿ ಸರ್ ಅವರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿಗಳಾದ ಮಹಾಬಳೇಶ್ವರ ಸರ್ ಅವರ ಮಾರ್ಗದರ್ಶನದಿಂದ ನಾವು ಇವತ್ತು ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ಮತಕ್ಷೇತ್ರದ ತಿಕೋಟಾ ಮತ್ತು ಬಬಲೇಶ್ವರ ಬ್ಲಾಕ್ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶವನ್ನು ಮಾನ್ಯ ಶ್ರೀ ಸುನೀಲ್ ಗೌಡ ಸರ್ ನೇತೃತ್ವದಲ್ಲಿ ಹಂಚಲಾಗಿದೆ। ಮತ್ತು ಇದೇ ರೀತಿ ಬರುವ ಮುಂದಿನ ಕಾಲದಲ್ಲಿ ನಾವು ಇದೇ ಪ್ರಚಾರ ಸಮಿತಿಯನ್ನು ಗ್ರಾಮ ಪಂಚಾಯಿತಿ ಮತ್ತು ಬೂತ್ ಮಟ್ಟದಲ್ಲಿ ನಾವು ಪದಾಧಿಕಾರಿಗಳನ್ನು ನೇಮಕ ಮಾಡುವ ಪ್ರಕ್ರಿಯೆಯನ್ನು ಮಾಡಲಿಕ್ಕತ್ತಿದ್ದೇವೆ। ಅದೇ ರೀತಿ ಮಾನ್ಯ ನಮ್ಮ ಶಾಸಕರಾದ ಮತ್ತು ಜಿಲ್ಲಾ ಉಸ್ತುವಾರಿಯಾದ ಶ್ರೀ M.B. ಪಾಟೀಲ್ ಅವರ ಕಾರ್ಯವನ್ನು ಎಲ್ಲ ನಮ್ಮ ಪದಾಧಿಕಾರಿಗಳಿಂದ ಅದರ ಪ್ರಚಾರ ಬಗ್ಗೆ ಅವರು ನಮ್ಮ ಜಿಲ್ಲೆಗೆ ಮಾಡಿದಂಥ ಒಳ್ಳೆಯ ಕಾರ್ಯಗಳು ನೀರಾವರಿ ಕ್ಷೇತ್ರದಲ್ಲೇ ಆಗಲಿ, ಇವತ್ತು ಈ ಸದ್ಯಕ್ಕೆ ನಮ್ಮ ಕ್ಷೇತ್ರದ ಜಿಲ್ಲೆಯ ಮತ್ತು ಇಡೀ ಕರ್ನಾಟಕದಲ್ಲಿನೇ ಕೈಗಾರಿಕೆ ಕ್ಷೇತ್ರದ ಕ್ರಾಂತಿಯನ್ನು ತಂದಿದ್ದಾರೆ। ಆ ರೀತಿಯಲ್ಲಿ ಸಾಕಷ್ಟು ಯುವಕರಿಗೆ ಉದ್ಯೋಗವನ್ನು ಸಿಕ್ಕಿದೆ। ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಗಳನ್ನು ಮತ್ತು ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿಗಳನ್ನು
ಎಲ್ಲ ರೀತಿಯ ಪ್ರಚಾರವನ್ನು ಮುಂದಿನ ದಿನಗಳಲ್ಲಿ ಹೆಮ್ಮೆಕೊಳ್ಳಲಾಗುವಂಥ ಕಾರ್ಯವನ್ನು ನಮ್ಮ ಪ್ರಚಾರ ಸಮಿತಿಯನ್ನು ಮಾಡಲಿಕ್ಕತ್ತಿದೆ. ಈ ಎಲ್ಲ ನಮ್ಮ ಸಮಿತಿಗಳು ಗ್ರಾಮ ಲೆವೆಲು ಮತ್ತು ಬೂತ್ ಲೆವೆಲ್ ಮಾಡಿ ಪ್ರತಿಯೊಬ್ಬರ ಮನೆಗೆ ಈ ನಮ್ಮ ಗ್ಯಾರಂಟಿಗಳು ತಲುಪಿಸುವ ಕಾರ್ಯವನ್ನು ನಾವು ಪ್ರಚಾರ ಸಮಿತಿಯಿಂದ ಹೆಮ್ಮೆಕೊಳ್ಳಲಾಗುವ ಕಾರ್ಯಕ್ರಮವನ್ನು ಮಾಡಲಿಕ್ಕತ್ತಿದ್ದೇವೆ. ನನ್ನ ಹೆಸರು ಸರ್ಫರಾಜ್ ಮಿರ್ದೆ, ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಜಿಲ್ಲಾ ಅಧ್ಯಕ್ಷ. ಬಬಲೇಶ್ವರ ಬ್ಲಾಕ್ ಪ್ರಚಾರ ಸಮಿತಿಯಲ್ಲಿ ನಾವು 21 ಮಂದಿಗೆ ಕಮಿಟಿಯನ್ನು ರಚನೆ ಮಾಡಿದ್ದೇವೆ. ಆಮೇಲೆ ನಾವು ತಿಕೋಟ ಬ್ಲಾಕ್ ಕಮಿಟಿಯನ್ನು ಅಲ್ಲೂ 21 ಮಂದಿಗೆ ಪದಾಧಿಕಾರಿಗೂ ನೇಮಕ ಮಾಡಿದ್ದೇವೆ. ಬಬಲೇಶ್ವರ ಬ್ಲಾಕ್ ಅಧ್ಯಕ್ಷರಾಗಿ ನಮ್ಮ ಗೈಬು ಸಾಬ್ ಜಾಗೀರ್ದಾರು ಮತ್ತು ತಿಕೋಟ ಬ್ಲಾಕ್ ಅಧ್ಯಕ್ಷರಾಗಿ ಅಬ್ಬಾಸ್ ಅಲಿ ನದಾಫ್ ಅವರು ಮತ್ತು ನಮ್ಮ ಜಿಲ್ಲೆಯ ಕಮಿಟಿನಲ್ಲಿ ಇದ್ದಂಥ ಸುಂದರ್ಪಾಲ್ ರಾಠೋಡ್ ಅವರು ಮತ್ತು ನಮ್ಮ ಅಕ್ಬರ್ ಗೊಗಾಮಿ ಅವರು ಜಿಲ್ಲಾ ಜನರಲ್ ಸೆಕ್ರೆಟರಿ ಅವರು ಮತ್ತು ನಮ್ಮ ಮೇನ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ MM ಮುಲ್ಲಾ ಸರ್ ಅವರು, ಇವರು ಎಲ್ಲರ ಕೂಡಿ ನಾವು ಇವತ್ತು ಮಾನ್ಯ ಸುನೀಲ್ ಗೌಡ ಸಾಹೇಬರ ಕಚೇರಿಯಲ್ಲಿ ಬಂದು ಈ ಎಲ್ಲ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಕೊಟ್ಟು ಮುಂದೆ ಗ್ರಾಮ ಮತ್ತು ಬೂತ್ ಲೆವೆಲ್ ಕಮಿಟಿಯನ್ನು ಸಂಘಟಿಸಿ ಅಂತ ಅವರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿರುತ್ತಾರೆ.